ಪೆಟ್ರೋಲ್ ನೋ ಸ್ಟಾಕ್ ವದಂತಿ ಯುವಕರ ಫೈಟಿಂಗ್ ಶುರುವಾಗಿದೆ. ಬಂಕ್ನಲ್ಲಿ ಪೆಟ್ರೋಲ್ ವಿಚಾರಕ್ಕೆ ಡಿಶುಮ್ ಶುರುವಾಗಿದೆ. ಬೆಳಗಾವಿಯಲ್ಲಿ 4 ದಿನ ಪೆಟ್ರೋಲ್ ಸಿಗಲ್ಲ ಅಂತ ವದಂತಿ ಕೇಳಿ ಬರ್ತಾ ಇದೆ. ಕಾರಿಗೆ ಯುವಕರು ಬೈಕ್ ಟಚ್ ಆಗಿರೋ ವಿಚಾರಕ್ಕೆ ಕಿತ್ತಾಟ. ಪೆಟ್ರೋಲ್ಗಾಗಿ ನಿಂತಿದ್ದವರಿಂದ ಗಲಾಟೆ ಬಿಡಿಸಲು ಯತ್ನ ಆಯಿತು. ಜನರ ಮಾತು ಕೇಳದೆ ಹೊಡೆದಾಟಕ್ಕೆ ನಿಂತ ಇಬ್ಬರು. ಬೆಳಗಾವಿ ನಗರ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ವದಂತಿ ಕೇಳಿ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ಗಾಗಿ ಬಂಕ್ಗಳಿಗೆ ಮುಗಿಬಿದ್ದ ಜನ. ಬೆಳಗಾವಿಯ ಪೆಟ್ರೋಲ್ ಬಂಕ್ಗಳಲ್ಲಿ ನುಗ್ಗಲು ಬಾಟಲ್ ಕ್ಯಾನ್ ತಂದು ಕ್ಯೂ ನಿಂತಿರುವಂತಹ ಸವಾರರು. ಪೆಟ್ರೋಲ್ ಸ್ಟಾಕ್ ವದಂತಿ ಯುವಕರ ಫೈಟಿಂಗ್. ಬಂಕ್ನಲ್ಲಿ ಪೆಟ್ರೋಲ್ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಬೆಳಗಾವಿಯಲ್ಲಿ 4 ದಿನ ಪೆಟ್ರೋಲ್ ಸಿಗಲ್ಲ ಅಂತ ವದಂತಿ. ಕಾರಿಗೆ ಯುವಕರ ಬೈಕ್ ಟಚ್ ಆಗಿರೋ ವಿಚಾರಕ್ಕೆ ಕಿತ್ತಾಟ. ನೋಡಿ, ಈಗಾಗಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ನಿನ್ನೆ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಆದ್ರೂ ಸಹಿತ ನೋ ಸ್ಟಾಕ್ ಅಂತ ಬೋರ್ಡ್ ಇತ್ತು. ಆದ್ರೆ ಅಲ್ಲಿ ಬೈಕ್ ಅಂದ್ರೆ ನೋ ಸ್ಟಾಕ್ ಬೋರ್ಡ್ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವದಂತಿ ಎಲ್ಲೆಡೆ ಕೂಡ ಹರಿದಾಡ್ತಾ ಇತ್ತು. ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತು. ಈ ವಿಚಾರಕ್ಕೆ ಪೆಟ್ರೋಲ್ ಬಂಕ್ ನಲ್ಲಿ ಯುವಕರ ಹಿಂಡು ಅಂದ್ರೆ ಪೆಟ್ರೋಲ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರ ಹಿಂಡು ಅಲ್ಲಿ ಬಂದಿರುತ್ತೆ. ಬಟ್ ಅಲ್ಲಿ ಕಾರ್ ಮತ್ತೆ ಬೈಕ್ಗೆ ಡಿಕ್ಕಿ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಶುರುವಾಗಿದೆ. ಹೊಡೆದಾಟಕ್ಕೆ ಗಮನಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿ ಹೊಡೆದಾಟ ಶುರುವಾಯಿತು ಪೆಟ್ರೋಲ್ ಬಂಕ್ನಲ್ಲಿ ಅಂತ. ಈ ಗಲಾಟೆಯನ್ನ ತಡೆಯೋದಕ್ಕೆ ಅಲ್ಲಿರುವಂತಹ ಜನರು ಕೂಡ ಪ್ರಯತ್ನ ಪಟ್ರು. ಬಟ್ ನೋಡಿ, ಒಂದು ಹೇಳಬೇಕು, ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲರೂ ಕೂಡ ಗಮನಿಸಿರ್ಬೋದು ಅದನ್ನ. ಅಂದ್ರೆ ಪೆಟ್ರೋಲ್ ಡೀಸೆಲ್ ಕೊರತೆ ಇಷ್ಟರ ಮಟ್ಟಿಗೆ ಆಗೋದಕ್ಕೆ ಈಗ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಭಾರತ 41ಕ್ಕೂ ಹೆಚ್ಚು ದೇಶಗಳಿಂದ ಆಮದು ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸ್ಕೊಂತಾ ಇದೆ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಈಗಾಗಲೇ ನೋಡಿ, ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಪ್ರಧಾನಿ ಅವರು ಮಾತನಾಡಿದ್ರು, ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಈ ಒಂದು ವದಂತಿಯಿಂದ ಪೆಟ್ರೋಲ್ ಬಂಕ್ ನಲ್ಲಿ ಗಲಾಟೆ ಶುರುವಾಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರಶಾಂತ್ ಈ ಬಗ್ಗೆ? ಖಂಡಿತ ವನಿತಾ, ಏನಂತಂದ್ರೆ ಬೆಳಗಾವಿಯ ರಾಮದೇವ್ ಪೆಟ್ರೋಲ್ ಬಳಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಪೆಟ್ರೋಲ್ ಬಂಕ್ ನಲ್ಲಿ ಈಗಾಗಲೇ ಏನಂತಂದ್ರೆ ತಡರಾತ್ರಿಯಿಂದ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮದಿಂದಾಗಿ ಪೆಟ್ರೋಲ್ ಸಿಗಲ್ಲ ಎಂಬ ಒಂದು ವದಂತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಈ ಒಂದು ಬೆನ್ನಲ್ಲೇ ಅಂತಂದ್ರೆ ತಡರಾತ್ರಿಯಿಂದಲೇ ಆ ಪೆಟ್ರೋಲ್ ಬಂಕ್ಗಳಲ್ಲಿ ಜನರು ಕ್ಯೂ ಸಹ ಹಾಕಿರುವಂತದ್ದು. ಖಾಲಿ ಬಾಟಲ್ಗಳನ್ನ ಹಿಡಿದು ಕ್ಯಾನ್ ಗಳನ್ನ ತುಂಬಿಸ್ಕೊಂಡು ಹೋಗಿ ಪೆಟ್ರೋಲ್ ತುಂಬಿಸ್ಕೊಳ್ಳಲ್ಲ ಅಂತ ಹೋಗ್ತಾ ಇರುವಂತದ್ದು. ಅದೇ ಒಂದು ಸಂದರ್ಭದಲ್ಲಿ ಇವತ್ತು ಮಂಗಳವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮದೇವ್ ಹೋಟೆಲ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ನಲ್ಲಿ ಕೇವಲ ಕಾರ್ಗೆ ಯುವಕರ ಬೈಕ್ ಟಚ್ ಆಗಿದೆ ಎಂಬ ಕಾರಣಕ್ಕಾಗಿ ಮಾತು ಬೆಳೆದು ಇಲ್ಲಿ ಹೊಡೆದಾಟ ಸಹ ಆಗಿರುವಂತದ್ದು. ಯುವಕರ ಮಧ್ಯೆ ಮಾರಾಮಾರಿ, ಇಲ್ಲಿ ಗಲಾಟೆ ಸಹ ಆಗಿರುವಂತದ್ದು. ಪೆಟ್ರೋಲ್ಗಾಗಿ ಸಾಲುಗಟ್ಟಿ ನಿಂತಿರುವಂತಹ ಸಾರ್ವಜನಿಕರು ಇಲ್ಲಿ ಯುವಕರು ನಡೆಸಿರುವಂತಹ ಜಗಳವನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟು ಸಹ ಯಾವುದೇ ರೀತಿಯಾಗಿ ಯುವಕರು ಜಗಳವನ್ನ ಮತ್ತಷ್ಟು ಹೆಚ್ಚಾಗಿ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ಈ ಯುವಕರ ಕುರಿತು ಮಾರುತಿ ಪೊಲೀಸರು ತನಿಖೆಯನ್ನು ಸಹ ಮುಂದುವರಿಸಿರುವಂತದ್ದು. ಈ ಯುವಕರ ಬಗ್ಗೆ ವಿಚಾರಣೆಯನ್ನು ಸಹ ಈಗ ನಡೆಸ್ತಾ ಇರುವಂತಹ ಮಾಹಿತಿ ಸಹ ಇದೀಗ ಲಭ್ಯವಾಗಿರುವಂತದ್ದು. ವನಿತಾ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.